ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಬಹಿಷ್ಕರಿಸಿರುವಂಥ ಕಾಂಗ್ರೆಸ್ಗೆ ಅದು ದುಬಾರಿ ಆಗಬಹುದು ಅಂತ ಕೆಲವರ ಲೆಕ್ಕಾಚಾರ. ಆಗಲ್ಲ ಅನ್ನೋದು ಇನ್ನೂ ಕೆಲವರ ಲೆಕ್ಕಾಚಾರ. ಆಗತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ಗುಜರಾತ್ನಲ್ಲಿ ಆದಂಗಿದೆ. ಅವರ ಹಿರಿಯ ಶಾಸಕ ಯಾರು CJ ಚಾವ್ಡಾ ಅಂತವರು ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ ಸ್ಪೀಕರ್ ಹತ್ರಕ್ಕೆ ಹೋಗಿ. ಆಗಲ್ಲ ನನ್ನ ಕೈಲಿ ಇದನ್ನು ಸಹಿಸ್ಕೊಳ್ಳೋಕ್ಕೆ, ನಾನು ಮೋದಿನ ಅಂತ ಅವ್ರು ಹೊಗಳ್ಬಿಟ್ಟು ಮೋದಿನ ಮಂದಿರ ವಿಚಾರದಲ್ಲಿ ನಮ್ಮವರು ಕೊಡ್ತಿರೋ ಅಸಹ್ಯ ಹೇಳಿಕೆಗಳನ್ನು ನನ್ನ ಕೈಲಿ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಹೇಳಿ ಅವ್ರು ಬಿಟ್ಬಿಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಅದೇನಾಗಿದೆ, ಆಪ್ದು ನಿರ್ಧಾರ ವಿರೋಧಿಸಿ ರಾಜ್ಯಸಭಾ ಸದಸ್ಯ ಮತ್ತು ಮಾಜಿ ಕ್ರಿಕೆಟಿಗ ಹರ್ಭಜನ್ ಸಿಂಗ್ ಹೇಳಿದ್ದಾರೆ, ನಾನು ರಾಮಮಂದಿರ ಲೋಕಾರ್ಪಣೆಗೆ ಹೋಗಿಯೇ ಸಿದ್ಧ, ನೀವು ಯಾರು ಏನಾದರೂ ಹೇಳ್ಕೊಳ್ಳಿ, ಡೋಂಟ್ ಕೇರ್ ಅಂತ ಅಂತಿದ್ದಾರೆ. ಈ ದುಷ್ಟ ರಾಜಕೀಯ ಮತ್ತು ಕೆಟ್ಟ ರಾಜಕೀಯ ಯಾಕೆ ನಡೀತಾ ಇದೆ ಅನ್ನೋ ಪ್ರಶ್ನೆ ಅವಾಗ ನಾನು ಎತ್ತಿ ಕೇಳಿದ್ದಕ್ಕೆ ಐತಿಹಾಸಿಕವಾಗಿ ಹೇಗೆ ಬದಲಾಗುತ್ತೆ, ಇದು ರಾಜಕಾರಣಿಗಳು ತಮ್ಮ ತಮ್ಮ ಲಾಭಗಳಿಗೆ ಮತ್ತು ಸ್ವಾರ್ಥಕ್ಕೆ ಮತ್ತು ಅಧಿಕಾರದ ಲಾಲಸೆಯಿಂದ ಹುಟ್ಟು ಹಾಕ್ಕೊಳ್ತಾ ಇರೋದಷ್ಟೇ. ಭಾರತದ ಮುಸಲ್ಮಾನರಿಗೂ ಇದನ್ನು ಹಿಂದೂ ಮುಸ್ಲಿಂ ಎಂದು ಬಿಂಬಿಸುವ ರೀತಿಯು ನಾನ್ ಸೆಕ್ಯುಲರ್ ಸೆಕ್ಯುಲರ್ ದಿ ಸೋ ಕಾಲ್ಡ್ ಥಿಯರಿಗಳನ್ನು ತಂದು ಮಂಡಿಸೋಕ್ಕೆ ಪ್ರಯತ್ನ ಮಾಡ್ತಿರೋದು. ಭಾರತೀಯ ಮುಸ್ಲಿಮರಿಗೂ ರಾಮ ಮಂದಿರದ ನಿರ್ಮಾಣ ಮತ್ತು ಉದ್ಘಾಟನೆಗೂ ಏನು ಸಂಬಂಧ ಇಲ್ಲ ಅಂತ ನನ್ನ ವಾದ. ಇಲ್ಲ, 5 ಶತಮಾನಗಳ ಹಿಂದೆ ಅವತ್ತು ದಾಳಿಕೋರನಾಗಿ ಬಂದ ಒಬ್ಬ ರಾಜ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆಂದು ಅದರ ಮುಂದುವರಿದ ಭಾಗವಾಗಿ ದೇವಸ್ಥಾನವನ್ನು ಕೆಡವಿ ಕಟ್ಟಿದ್ದಕ್ಕೆ ಇವತ್ತಿನ ಭಾರತೀಯ ಮುಸ್ಲಿಮರು ಯಾರು ಜವಾಬ್ದಾರಿ ಅಲ್ವಲ್ಲ, ಅವ್ರದ್ದು ಪಾತ್ರ ಏನಿಲ್ಲ. ಇವ್ರು ಯಾರು ಪಾತ್ರಿಗಳೇ ಅಲ್ವಲ್ಲ ಅದಕ್ಕೆ. ಹಾಗಾಗಿ ಅವ್ರು ಯಾಕೆ ಅದಕ್ಕೆ ಬೇಜಾರು ಮಾಡ್ಕೋಬೇಕು? ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಕು ಅವರು? ಅವತ್ತಿನ ರಾಜ ಯಾಕೆ ಮಾಡ್ತಿದ್ದ ಅಂದರೆ, ಎಲ್ಲ ರಾಜರೂ ಮಾಡ್ತಾ ಇದ್ರದನ್ನು, ದಾಳಿ ಹೋಗಿ ಶತ್ರು ಇದನ್ನು ವಶಪಡಿಸಿಕೊಂಡ ನಂತರ ಮೊದಲು ಮಾಡ್ತಾ ಇದ್ದಿದ್ದು ಲೂಟಿ, ಸೈನ್ಯಗಳು ಮಾಡ್ತಾ ಇದ್ದಿದ್ದು ಲೂಟಿ ಕಾರ್ಯ. ಎರಡನೆಯದು ಅಲ್ಲಿಯ ಸ್ಥಾಪಿತ ಧರ್ಮವನ್ನು ಮತ್ತು ಸಂಸ್ಕೃತಿಯನ್ನು ನಾಶ ಮಾಡುವುದು. ದಟ್ಸ್ ಆಲ್. ಅದನ್ನೇ ಅವನು ಮಾಡಿದ್ದಿದ್ದು. ಅವನು ಮಾಡಿದ್ದಂತಹ ಚರಿತ್ರಾರ್ಹ ತಪ್ಪು ಇವತ್ತಿಗೆ ಸರಿ ಆಗ್ತಾ ಇದೆ ಅಷ್ಟೇ. ಇದರಲ್ಲಿ ಭಾರತದ ಮುಸ್ಲಿಮರ ಪಾತ್ರ ಇಲ್ಲವಲ್ಲ. ಅಸದುದ್ದೀನ್ ಓವೈಸುವುದೂ ಇಲ್ಲ, ಅವ್ರದ್ದು ತಂದೆದೂ ಇಲ್ಲ, ಇಲ್ಲವಲ್ಲ. ದೆನ್ ವೈ ಶುಡ್ ಎನಿಬಡಿ ಬಿ ವರೀಡ್ ಅದರಲ್ಲಿ, ಎಕ್ಸೆಪ್ಟ್ ದ ಪಾಲಿಟಿಷಿಯನ್ಸ್. ಆದರೆ ಇದರ ಲಾಭವನ್ನು ಪಡೆಯಬೇಕು ಅಂದಾಗ ಅದನ್ನು ಹಿಂದೂ ಮುಸ್ಲಿಂ ಅಂತ ತೋರಿಸ್ತಿದ್ದಾರೆ. ಟೇಕ್ ಫಾರ್ ಎಕ್ಸಾಂಪಲ್, 6ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದು ಹಾಗಿಯಾ ಸೋಫಿಯಾ ಕ್ರೈಸ್ತ ಚರ್ಚ್. ಅದು ಇಟ್ಸ್ ಎ ಕ್ರಿಶ್ಚಿಯನ್ ಆರ್ಥೋಡಾಕ್ಸ್ ಚರ್ಚ್. ಅದು ಹಾಗಿಯಾ ಸೋಫಿಯಾ ಎಲ್ಲಿ? ಟರ್ಕಿಯ ಇಸ್ತಾನ್ಬುಲ್ಲಲ್ಲಿ 6ನೇ ಶತಮಾನದಲ್ಲಿ ಆಗಿದ್ದಿದ್ದದು. ಗ್ರೀಕರು ಕಟ್ಕೊಂಡಿದ್ದಿದ್ದು. ನಂತರದ ಕಾಲದಲ್ಲಿ ಅದು ಹಾಗೆ ಉಳ್ಕೊಂಡಿತ್ತು. ಆದರೆ ಮಧ್ಯಕಾಲದಲ್ಲಿ ಒಮ್ಮೆ ಟರ್ಕಿ ಮುಸ್ಲಿಮರ ಇದರಲ್ಲಿದ್ದಾಗಿಂದ ಅಲ್ಲಿಯ ರಾಜ ಅಲ್ಲಿ ಇದ್ದವನು ಅದನ್ನು ಮಸೀದಿಯಾಗಿ ಪರಿವರ್ತನೆಯನ್ನು ಮಾಡಿದ್ರು. ಅದನ್ನು ನಂತರ ಅದು ಸರಿಯಲ್ಲ, ಅದು ಯುನೆಸ್ಕೋ ತಾಣ ಬೇರೆ, ಅದು ಸರಿಯಲ್ಲ ಅಂತ ಹೇಳಿ 1934 ಆಸುಪಾಸಿನಲ್ಲೆಲ್ಲ ಈಚೆ ಆಚೆನಲ್ಲಿ ಅದನ್ನು ಒಂದು ಸಂಗ್ರಹಾಲಯವನ್ನಾಗಿ ಮಾಡಲಾಯಿತು. ಇದನ್ನು ಈಗ 3-4 ವರ್ಷದ ಹಿಂದೆ ಎರ್ಡವಾನ್ ಅಧ್ಯಕ್ಷ ಆದ ಮೇಲೆ ಒಂದೇ ಏನೂ ಇಲ್ಲದೆ ಅಲ್ಲಿಯ ನ್ಯಾಯಾಲಯ ಅದರ ಸ್ಟೇಟಸ್ಸನ್ನು ಸಂಗ್ರಹಾಲಯ ಎಂಬುದನ್ನು ಬದಲಾಯಿಸಿತು ತೀರ್ಪಿನ ಮೂಲಕ. ಹಾಗಾಗಿ ಅದನ್ನು ಮಸೀದಿಯಾಗಿ ಪರಿವರ್ತಿಸಲಾಯಿತು, ಸಂಗ್ರಹಾಲಯವನ್ನು ಬಂದ್ ಮಾಡಲಾಯಿತು. ವಾಪಸ್ ಅಲ್ಲಿ ಮಸೀದಿ ಬಂತು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಂತಹ ಟರ್ಕಿಯ ಜನ ಕೊಟ್ಟಿದ್ದು ಬಹಳ ಸರಳವಾಗಿತ್ತು. ಅವರ ಪ್ರತಿಕ್ರಿಯೆ ಇದಕ್ಕೆ, ಗ್ರೀಕ್ ದೇಶ ಮತ್ತು ಕ್ರೈಸ್ತ ದೇಶಗಳು ಮೌನಕ್ಕೆ ಜಾರಿ ಬಿಟ್ಟವಂತೆ ಅವತ್ತು. ಯಾಕೆ ಅಂದರೆ ಒಂದು ಚರ್ಚು ಮಸೀದಿ ಆಗೋಯ್ತು ಅಂತ ಪ್ರತಿಭಟನೆ ಮಾಡಿದ್ರು ಕೆಲವರೆಲ್ಲ. ಬಟ್ ಅದಕ್ಕೆಲ್ಲ ಯಾರು ಡೋಂಟ್ ಕೇರ್ಗಳ ಹತ್ರ ಯಾರು ಕೇರೇ ಮಾಡಲಿಲ್ಲ, ಯಾರು ಕೇರ್ ಮಾಡಲಿಲ್ಲ ಅದಕ್ಕೆ. ಆದರೆ ಟರ್ಕಿಯ ಜನ ಏನು ಹೇಳಿದ್ರು, ಅಥವಾ ಇಸ್ಲಾಂ ಧರ್ಮದಲ್ಲಿ ನಂಬಿಕೆ ಇರುವಂತಹ ಜನ ವಿಶ್ವಾದ್ಯಂತ, ಜರ್ಮನಿ, ಅಮೆರಿಕಾಲಿದ್ದವರು ಎಲ್ಲರೂ ಏನೇ ಹೇಳಿದ್ರು ಅಂತಾರೆ, ಇದರಲ್ಲಿ ಏನಿದೆ ತಪ್ಪು? ಆ ಜಮೀನು
ಇವತ್ತು ಒಡೆತನದ ಹೆಸರಿನಲ್ಲಿ ಬಂದಾಗ ಅದು ಮಸೀದಿ ಎಂದೇ ಇದೆ ಒಡೆತನ ಜಮೀನಿಗೆ. ಹಾಗಾಗಿ ಅದು ಮಸೀದಿ. ಹಿಂದೆ ಆದ ತಪ್ಪನ್ನು ಈಗ ನಾವು ಸರಿಪಡಿಸುತ್ತಿದ್ದೇವೆ ಅಷ್ಟೇ. ಹಿಂದೆ ಆಗಿದ್ದ ತಪ್ಪನ್ನು. ದಿಸ್ ಇಸ್ ದಿ ಬಿಲೀಫ್ ಆಫ್ ಇಸ್ಲಾಮಿಕ್. ಇದರ ಬಿಲೀಫ್ ಇದ್ದವರೆಲ್ಲ ಅವತ್ತು ಅದನ್ನು ಸ್ವಾಗತ ಮಾಡಿದ್ದಿದ್ದ ಹಾಗೆ. ರಾಮ ಜನ್ಮಭೂಮಿಯಲ್ಲಿ ಆಗ್ತಿರೋದೇನು ಹಾಗಾದರೆ? ಹಿಂದೆ ರಾಮನ ತೀರ್ಪಿನ ಪ್ರಕಾರ ಕಕ್ಷಿದಾರನಾಗಿರುವಂತಹ ಶ್ರೀರಾಮಚಂದ್ರನಿಗೆ ಸೇರಿದ್ದ ಜಾಗ ಅದು. ಅವನು ತನ್ನ ಮನೆಯನ್ನು ತಾನು ಪುನರ್ ನಿರ್ಮಾಣ ಮಾಡಿಕೊಳ್ಳುತ್ತಿದ್ದಾನೆ. ಅದಕ್ಕೆ ನೆಪವಾಗಿ ಇಲ್ಲಿ ಮೋದಿ ಬಂದಿದ್ದಾರೋ, ಯೋಗಿ ಬಂದಿದ್ದಾರೋ, ಇನ್ನೊಬ್ಬರು ಬಂದಿದ್ದಾರೋ, ಮತ್ತೊಬ್ಬರು ಬಂದಿದ್ದಾರೋ, ಇನ್ನೊಬ್ಬರು ಬಂದಿದ್ದಾರೋ, ಅಷ್ಟೇ ನೆಪ. ಅವನ ಮನೆ ಅವನು ಮಾಡ್ಕೋತಿದ್ದಾನೆ ವಾಪಸ್. 5 ದಶಕಗಳ ಶತಮಾನಗಳ ಹಿಂದೆ ಯಾರೋ ಒಬ್ಬ ರಾಜ ತನ್ನ ಪ್ರಭುತ್ವವನ್ನು ಸ್ಥಾಪಿಸಲು ಮತ್ತು ತನ್ನ ಪ್ರಾಬಲ್ಯವನ್ನು ತೋರಿಸಲು ಮತ್ತು ತಾನೆಂಥ ಶೂರವಂತ ಧೀರವಂತ ಎಂಬುದನ್ನು ಸಾಬೀತು ಮಾಡಲು ಮಾಡಿದ್ದ ಕೆಲಸಕ್ಕೆ ಇವತ್ತು ಇಲ್ಲಿರುವಂತಹ ಮುಸ್ಲಿಮರಾಗಲಿ ಉಳಿದವರಾಗಲಿ ಯಾತಕ್ಕೆ ಬೇಜಾರು ಮಾಡ್ಕೋಬೇಕು? ಅದಕ್ಕೆ ನನಗೆ ಅರ್ಥನೇ ಆಗ್ತಿಲ್ಲ. ಇದು ಟರ್ಕಿಯಲ್ಲಾದಾಗ ಹೇಗೆ ಅದು ಮರುಸ್ಥಾಪನೆಯೋ, 5 ವರ್ಷ ಹಿಂದೆ ನಡೆದ ತಪ್ಪು ಇದು ಅದೇ ಅಲ್ಲವೇ? ಆ ರೀತಿ ನೋಡಬೇಕು. ಇದು ಅದೇ ತಾನೆ. ಆದರೆ ನಾಳೆ ಈಗ ಕಳೆದ 50 ವರ್ಷದಲ್ಲಿ ಎಲ್ಲೋ ಇಲ್ಲಿ ಕಟ್ಟಿದ್ದಂಥ ಒಂದು ಮಸೀದಿಯನ್ನು ಒಡೆದು ನಾವು ದೇವಸ್ಥಾನವನ್ನು ಕಟ್ಟಬೇಕು ದೊಡ್ಡ ಮೂರ್ಖತನದ ಪರಮಾವಧಿ ಆದೀತಾಗ. ಯಾಕಂದರೆ ಆ ಧರ್ಮವನ್ನು ಭಾರತದ ಒಳಕ್ಕೆ ಬಂದು ಇದ್ದು ಬೇರೂರಿಕೊಳ್ಳಲು ಜಾಗ ಮಾಡಿಕೊಟ್ಟಾಗಿದೆ ಅಲ್ವಾ? ಅದಾದ್ಮೇಲೆ ಈಗ ಹೊಡಿತೀವಿ ಅಂದರೆ ಯಾರಾಗಿ 40 ವರ್ಷದಲ್ಲಿ ಕಟ್ಟಿರೋದನ್ನು ಕಡಿತೀವಿ ಅಂದರೆ ಆಗಲ್ಲ, ಅದನ್ನು ಒಪ್ಪಲ್ಲ. ಆದರೆ ಇದು ಚರಿತ್ರೆಯಲ್ಲಿ ಆದ ತಪ್ಪು ಐತಿಹಾಸಿಕವಾಗಿ ಗಳಿಸೋಗ್ತಿದೆ ಅಂತ ನಾನು ಹೇಳಿದ್ದಿತ್ತು. ರಜೆ ರಾಜಕೀಯ ಮುಂದುವರೆದಿದೆ. ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತಲೂ ಹೇಳ್ತಿಲ್ಲ, ಕೊಡಲ್ಲ ಅಂತಲೂ ಹೇಳಲ್ಲ. ಅವ್ರು ಹೇಳ್ತಿದ್ದಾರೆ ಮನವಿ ಪತ್ರಗಳು ಬಂದಿದೆ, ನಾನು ನೋಡಿಲ್ಲ ಅಂತ. ಸರ್, ಇದನ್ನು ಮನವಿ ಪತ್ರ ನೋಡಿ ತೀರ್ಮಾನ ಮಾಡೋಕ್ಕೆ ಇದು ಬಜೆಟ್ ಅಲೋಕೇಶನ್ ಅಲ್ಲ. ಕೊಡೋದಿದ್ರೆ ಕೊಡಿ, ಬಿಡೋದಿದ್ರೆ ಬಿಟ್ಕೊಳ್ಳಿ. ನೀವು ಕೊಟ್ಟರೂ ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಕೊಡದೇ ಇದ್ದರೂ ಈಗ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಕೊಡದೇ ಇದ್ದಾಗ ಆಗಬಹುದಾದ ಅನಾಹುತಗಳು, ಅದರಿಂದ ನೀವು ತಲೆ ಕೆಡಿಸಿಕೊಳ್ಳಬಹುದಾದ ದಿನಗಳು ಬಂದರೆ ಅದಕ್ಕೆ ನೀವೇ ಹೊಣೆಗಾರರು. ಗಾಡ್ ಬ್ಲೆಸ್ ಯು, ಅಥವಾ ಶ್ರೀರಾಮ ನಿಮ್ಮನ್ನು ಕಾಪಾಡಲಿ. ಇನ್ನು ಚಿಕ್ಕಮಗಳೂರಿನಲ್ಲಿ 1000 ರೂಪಾಯಿ ದಂಡ ಹಾಕ್ತೀವಿ ಸೋಮವಾರ ಸ್ಕೂಲಿಗೆ ಬರ್ತಿದ್ರೆ ಅಂತಂದ್ರೆ ಆಮೇಲೆ ಗಲಾಟೆ ಆದ ತಕ್ಷಣ ನಾವು ಹಂಗೇನೂ ಹೇಳಿಲ್ಲಪ್ಪ, ಅದು ಸ್ಕೂಲ್ ತಪ್ಪಿಸ್ಬಾರ್ದು ಅಂತಂದಿದ್ರಂತೆ. ಎಲ್ಲರಿಗೂ ಗೊತ್ತು ಏನದು ಅಂತ. ಈ ರೀತಿ ಡ್ರಾಮಾಗಳು ಆಡೋಕ್ಕೆ ಹೋಗಬೇಡಿ ಯಾರೂ. ಬೇಕಿದ್ದವ್ರು ಬಂದ್ಕೋತಾರೆ, ಸಾಕಿದ್ದವ್ರು ಬಿಟ್ಕೋತಾರೆ. ಫೈನು ಗೀನು ಅನ್ನೋದೆಲ್ಲ ಡ್ರಾಮಾಗಳು ನಡೆದ್ರೆ ಅದರದ್ದು ಮುಂದಿನ ಅನಾಹುತಗಳನ್ನು ಅನುಭವಿಸ್ಬೇಕಾಗತ್ತೆ ಅಷ್ಟೇ. ಎಸ್, ಗೊತ್ತಿಲ್ಲ ನನಗೆ, ನೋಡ್ತೀನಿ. ನಾನು ಇನ್ನೂ ಪತ್ರ ಬಂದಿಲ್ಲ. ಇಲ್ಲಪ್ಪ, ನಾನು ಇನ್ನೂ ನಾವು ನೋಡೇ ಇಲ್ಲ, ಪತ್ರನೇ ನೋಡಿಲ್ಲ. ನೋಡಿ ರಾಜ್ಯದಲ್ಲಿ ಈ ಕಥೆ ಆದರೆ ಥಾಯ್ಲೆಂಡ್ನ ಅಯೋಧ್ಯೆಯ ನಗರದಲ್ಲಿ ರಾಮನ ಹಬ್ಬವೇ ಈಗಾಗಲೇ ಶುರುವಾಗ್ಬಿಟ್ಟಿದೆ. ಕೆನಡಾದ ಹಲವು ನಗರಗಳಲ್ಲಿ ಜನವರಿ 22ರಂದು ರಾಮ ಮಂದಿರ ದಿನವನ್ನಾಗಿ ಗುರುತಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಟೊರೊಂಟೊದ ವಿವಿಧೆಡೆ ರಾಮಮಂದಿರ ಲೋಕಾರ್ಪಣೆಯ ಹೋರ್ಡಿಂಗ್ಸ್ ಅಳವಡಿಸಲಾಗಿದೆ. ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ವಿಶ್ವದಲ್ಲೇ ಅತಿ ಎತ್ತರದ ಅಂದರೆ 721 ಅಡಿ ಎತ್ತರದ ರಾಮ ಮಂದಿರ ನಿರ್ಮಿಸಲು ಅಂತಾರಾಷ್ಟ್ರೀಯ ರಾಮ್ ವೇದಿಕ್ ಮತ್ತು ಕಲ್ಚರ್ ಟ್ರಸ್ಟ್ ನಿರ್ಧಾರವನ್ನು ಮಾಡಿದೆ. ಏನು ಮಾಡೋಕ್ಕಾಗತ್ತಪ್ಪ, ಕೆಲವೊಮ್ಮೆ ಹಿತ್ತಲ ಗಿಡ ಮದ್ದಲ್ಲ. ಕರೆಕ್ಟ್ ಸರ್. ಏನು ಮಾಡೋಣ, ನಮ್ಮ ಸಾಹೇಬರಿಗಿನ್ನೂ ಕರ್ನಾಟಕದಲ್ಲಿ ಹಾಗೆ ಕಾಣಿಸ್ತಿರ್ಬೇಕದು. ಇಟ್ಸ್ ಆಲ್ ರೈಟ್, ಯು ಡೂ ವಾಟ್ ಯು ವಾಂಟ್ ಟು ಡೂ. ಲೆಟ್ಸ್ ಸಿ ಅದೇನು ಶೇಪ್ ತೊಗೊಳತ್ತ ಆಮೇಲೆ ಅಂತ.